ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ಐ ವಾಸ್ ಡಿಸ್ಕಸಿಂಗ್ ಸಮಥಿಂಗ್ ವಿತ್ ಅ ಫ್ರೆಂಡ್ ಆಫ್ ಮೈಂಡ್. ಆ ಕನ್ವರ್ಸೇಷನಲ್ಲಿ ವಿ ಕೇಮ್ ಅಪ್ ವಿತ್ ಅ ಟರ್ಮ್ ಆ್ಯಕ್ಚುಲಿ. ಸೊ ಐ ಥಾಟ್ ಲೆಟ್ ಮಿ ಶೇರ್ ವಿತ್ ಆಲ್ ಆಫ್ ಯು ಅಂತ. There is one concept called compulsory free left turn in traffic. ಕೆಲವು ಕಡೆ ಹಾಕಿರ್ತಾರೆ, ಕೆಲವು ಸಿಗ್ನಲಲ್ಲಿ ಇಟ್ ಸೇಸ್ ಕಂಪಲ್ಸರಿ ಫ್ರೀ ಲೆಫ್ಟ್ ಟರ್ನ್. ಐ ಫೇಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್. ಹೌ ಕ್ಯಾನ್ ಇಟ್ ಬಿ ಕಂಪಲ್ಸರಿ ಫ್ರೀ ಲೆಫ್ಟ್ ಟರ್ನ್? ಇಟ್ ಹ್ಯಾಸ್ ಟು ಬಿ ಈದರ್ ಅ ಫ್ರೀ ಲೆಫ್ಟ್ ಟರ್ನ್ or a compulsory left turn. How does this compulsory free left turn works? I do not know. ಈಗ ಅದೇ ಥರದ್ದು ಒಂದು ಕ್ಯಾಟಗರಿ ಆಫ್ ಜನ ಇರ್ತಾರೆ. ದೇ ಸೇ, ಓ ಐ ಆಮ್ ಅನ್ಕಂಡೀಷ್ನಲಿ ವಿತ್ ಯು, ಐ ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು ಅಂತ. ಬಟ್ ಇಫ್ ಸಮಥಿಂಗ್ ಗೋಸ್ ರಾಂಗ್, ಇಟ್ ಈಸ್ ನಾಟ್ ಇವನ್ ಗೋಯಿಂಗ್ ರಾಂಗ್. ಇಫ್ ಸಮಥಿಂಗ್ ಡಸಂಟ್ ಗೋ ಅಕಾರ್ಡಿಂಗ್ ಟು ದ ವೇ ದೇ ವಿಶ್ಡ್, they'll just vanish in a jiffy. So, see, it is a given fact that nobody can stay in nobody's life for eternity. ಅದು ಗೊತ್ತಿರೋ ಫ್ಯಾಕ್ಟೇ. And nobody is even forcing anybody to come in and stay in somebody's life. But when you upfront offer yourself saying, you know what, I am there for you unconditionally, for God's sake, please be there unconditionally. If not, please do not say that I'll be there for you unconditionally, because it creates a false sense of hope. And nothing is more sinful than giving a false hope. ಆಗಲ್ಲ ನನ್ನ ಕೈಲಿ ಅಂತ ಹೇಳಿದ್ರೆ ಜನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಐ ಕ್ಯಾನ್ ಡೂ ಇಟ್, ಐ ವಿಲ್ ಬಿ ದೇರ್ ಫಾರ್ ಯು ಅಂತ ಹೇಳೋದು ವಿತೌಟ್ ಈವನ್ ಆಸ್ಕಿಂಗ್. ಆ್ಯಂಡ್ ವೆನ್ ಥಿಂಗ್ಸ್ ಡಸಂಟ್ ಗೋ ಯುವರ್ ವೇ, ವಾಕಿಂಗ್ ಔಟ್ ಆಫ್ ದ ಸೀನ್ ಈಸ್ ಲೈಕ್ ದಿಸ್ ಕಂಪಲ್ಸರಿ ಫ್ರೀ. ಐ ಆಮ್ ನಾಟ್ ಸೇಯಿಂಗ್ ಹೂ ಇಸ್ ರೈಟ್ ಆರ್ ರಾಂಗ್ ಇನ್ ದಟ್. ಎಲ್ಲರಿಗೂ ಅವ್ರವ್ರದ್ದೇ ಕಾರಣಗಳಿರುತ್ತೆ. ಸರಿ ತಪ್ಪು ಮಾತಾಡೋಕ್ಕೆ ನಾವು ಯಾರೂ ಅಲ್ಲ. ಸರಿ ತಪ್ಪು ಅನ್ನೋದು ಬೇಸಿಕಲಿ ಏನೂ ಇಲ್ಲವೂ ಇಲ್ಲ ಅಂತ. ಸೊ ಈದರ್ ಇಟ್ ಹ್ಯಾಸ್ ಟು ಬಿ ಫ್ರೀ ಲೆಫ್ಟ್ ಟರ್ನ್, ನಮಗೆ ಬೇಕಾದವಾಗ ಹೋಗ್ಬೋದು, ಇಲ್ಲ ಕಂಪಲ್ಸರಿ ಲೆಫ್ಟ್ ಟರ್ನ್, ದಟ್ ದೆರ್ ಇಸ್ ನೋ ಅದರ್ ಗೋ, ಯು ಹ್ಯಾವ್ ಟು ಟೇಕ್ ಅ ಲೆಫ್ಟ್ ಅಂತ. ಹಾಗೆಯೇ ಈದರ್ ಐ ಆಮ್ ಗೋನ್ ಟು ಸ್ಟೇ, ಇಫ್ ಐ ಹ್ಯಾವ್ ಕಮಿಟೆಡ್ ಟು ಸಂಬಡಿ ದಟ್ ಐ ವಿಲ್ ಸ್ಟೇ ಇನ್ ವಾಟ್ ಎವರ್ ಕೆಪಾಸಿಟಿ ದಟ್ ಮೇ ಬಿ, ಆಸ್ ಅ ಫ್ರೆಂಡ್, ಆಸ್ ಅ ಪಾರ್ಟ್ನರ್, ಆಸ್ ಅ parent, as a mentor, as a teacher, whatever the capacities. If I have committed somebody that I'm going to stay with you forever, you have to be there. There is no point in saying that I'm going to stay with you forever, provided you do this to me, you do this, or you behave this way, or you know, kind of do these things to me. So this, see, no, it is nobody's obligation to do that. Yaro nanu, nobody is sitting and crying that you have to do this to me. But when you do that, please be aware of the consequences of what you are committing to. Okay, because like I said, there is no big sin than giving a false hope to somebody. So I mean, most of the problem these days is because of this ಅನ್ಸುತ್ತೆ. ಯಾವುದೋ ಒಂದು ಮಾತಿನ ಭರದಲ್ಲಿ ಕೆಲವರು ಇರ್ತಾರೆ, ನಾನು ಮಾತಾಡಬೇಕಾದ್ರೆ ಅವ್ರಿಗೇನು ಗಮನನೇ ಇರಲ್ಲ, ಆಡೋದಾಡ್ಬಿಡ್ತಾರೆ, ಆಮೇಲೆ ಅಯ್ಯೋ ಐ ಡಿಂಟ್ ಮೀನ್ ದ್ಯಾಟ್ ಅಂತ. ಸೊ ಮಾತಿನ ಭರದಲ್ಲಿ ಮಾತು ಕೊಟ್ಟು ನೀವು ಬೇಜಾರು ಮಾಡಿಕೊಂಡು ಇನ್ನೊಬ್ರಿಗೂ ಬೇಜಾರು ಮಾಡೋದ್ರ ಬದಲು, ಲೆಟ್ ಅಸ್ ಬಿ ಪ್ರಾಕ್ಟಿಕಲ್, ಲೆಟ್ ಅಸ್ ಬಿ ರಿಯಲಿಸ್ಟಿಕ್. ಯುನೋ, ಐ ಕ್ಯಾನ್ ದೀಸ್ ಆರ್ ಮೈ ಲಿಮಿಟೇಷನ್ಸ್, ಐ ಕ್ಯಾನ್ ಬಿ ಅವೈಲಬಲ್ ಫಾರ್ ದಿಸ್ ಸೋ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಇದು ಬೇರೆ ಥರದಲ್ಲಿ ಏನೂ ಆಗದಲ್ಲೇ ಇರ್ಬೋದು, ಬಿಕಾಸ್ ನೋಬಡಿ ಎಕ್ಸ್ಪೆಕ್ಟ್ಸ್ ಎನಿಥಿಂಗ್ ಫ್ರಮ್ ಎನಿಬಡಿ ಎಲ್ಸ್ ದೀಸ್ ಡೇಸ್. ಬಟ್ ದ ಬಿಗ್ಗೆಸ್ಟ್ ಥಿಂಗ್ ಈಸ್ ಇಟ್ ಡ್ಯಾಮೇಜಸ್ ದ ಪರ್ಸನ್ ಎಮೋಷನಲಿ. And most of the time, because I am a counselor, I see people who come to me, they are hurt or they are burnt to the extent that they cannot trust somebody else again in their life. So this is a very humble request. Nobody is forcing you to give an unconditional support wala commitment to somebody in whatever the capacity. Okay, so but if you give, you better be there for them. Otherwise it is going to create an emotional havoc, probably in everybody who is concerned. ಎಲ್ಲರ ಮನಸ್ಸಲ್ಲೂ ಒಂದು ತುಂಬಲಾರದ ಗಾಯ ಆಗುತ್ತೆ ಅಂತ ಅನಿಸುತ್ತೆ. ಸೊ ಬಿ ಕೇರ್ಫುಲ್, ಚೂಸ್ ಯೋರ್ ವರ್ಡ್ಸ್ ರೈಟ್. ನಾಲ್ಗೆ ಇದೆ ಅಂತ ಮಾತಾಡೋದಲ್ಲ, ಎಷ್ಟು ಆಡಬೇಕು ಅಂತ ಗೊತ್ತಿರಬೇಕು. ಬುದ್ಧಿವಂತರು ಯಾರು ಅಂದರೆ ಯಾವಾಗ ನಿಲ್ಲಿಸಬೇಕು ಅಂತಲೂ ಗೊತ್ತಿರಬೇಕು. So please be careful with your words, because they are very powerful. It can make or break any relationship. So be careful. ಎಷ್ಟೋ ಸರ್ತಿ ನಾವು ಎಷ್ಟೊಂದು ಜನಕ್ಕೆ ಹೇಳಿರ್ತೀವಿ, ನೀನು ಹಿಂಗೆ ಮಾಡೋದ್ರಿಂದ ನನಗೆ ಹರ್ಟ್ ಆಗುತ್ತೆ ಅಂತ. ಬಟ್ ಸ್ಟಿಲ್ ಪೀಪಲ್ ಎಂಡ್ ಅಪ್ ಡೂಯಿಂಗ್ ದಟ್. ಐ ಡೋಂಟ್ ನೋ ವೆದರ್ ಈಸ್ ಇಟ್ ದೇರ್ compulsive behavior, or is it that they wanted to do deliberately.
that you say that I'm going to walk out of this, and they do not have to carry the blame of it. And whatever it is, let us all be very mindful of the words we decide to speak, and the commitments that we decide to give to others. Bye bye.